ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಜೀವನ ಅನ್ನೋದು ಎಷ್ಟು ಅನಿರೀಕ್ಷಿತ ಅಲ್ವಾ? ಇವತ್ತು ನಾವು ರಾಜರ ತರ ಇರ್ತೀವಿ, ಆದ್ರೆ ನಾಳೆ ಏನಾಗುತ್ತೆ ಅಂತ ಊಹಿಸೋಕ್ಕೂ ಆಗಲ್ಲ. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಜನಸೇವೆಗಾಗಿ ಮುಡಿಪಾಗಿಡ್ತಾರೆ. ಜಿಲ್ಲಾಧಿಕಾರಿಯಾಗಿ, ಬೆಸ್ಕಾಂ MD ಆಗಿ ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕು ತರ್ತಾರೆ. ಆದ್ರೆ ವಿಧಿಯಾಟ ನೋಡಿ, ಅದೇ ವ್ಯಕ್ತಿಯ ಪ್ರಾಣ ಒಂದು ರಸ್ತೆ ಅಪಘಾತದಲ್ಲಿ ಗಾಳಿಯಲ್ಲಿ ತೂರಿ ಹೋಗುತ್ತೆ. ಹೌದು, ನಾನು ಮಾತಾಡ್ತಾ ಇರೋದು ಕರ್ನಾಟಕ ಕಂಡ ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ಜನಸ್ನೇಹಿ IAS ಅಧಿಕಾರಿ ಶ್ರೀ ಮಹಾಂತೇಶ ಬಿಳಿಗಿಯವರ ಬಗ್ಗೆ. ನವೆಂಬರ್ 25, 2025 ಈ ದಿನಾಂಕವನ್ನ ಕರ್ನಾಟಕದ ಆಡಳಿತ ವಲಯ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ. ವಿಜಯಪುರದಿಂದ ಕಲಬುರಗಿಗೆ ಹೋಗ್ತಾ ಇದ್ದ ಆ ಇನೋವಾ ಕಾರು, ಅದರಲ್ಲಿ ಇದ್ದ 3 ಜನ ಸಹೋದರರು ಮತ್ತು 1 ಕ್ಷಣದ ಅಜಾಗರೂಕತೆ ಅಷ್ಟೇ, ಅಲ್ಲಿಗೆ ಮುಗಿತು ಒಂದು ಅಧ್ಯಾಯ. ಆದ್ರೆ ಸ್ನೇಹಿತರೆ, ಅವರ ಸಾವು ಎಷ್ಟು ಆಘಾತಕಾರಿಯೋ ಅವರ ಬದುಕು ಅಷ್ಟೇ ಸ್ಫೂರ್ತಿದಾಯಕ. ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು KS ಅಧಿಕಾರಿಯಾಗಿ ಅಲ್ಲಿಂದ IAS ಹುದ್ದೆಗೆ ಬಡ್ತಿಯನ್ನ ಪಡೆದು ಸರ್ಕಾರಿ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಮಹಾಂತೇಶ ಬಿಳಿಗಿಯವರ ಜೀವನದ ರೋಚಕ ಪಯಣ ಹೇಗಿತ್ತು. ದಾವಣಗೆರೆಯ DC ಆಗಿ, ಬೆಸ್ಕಾಂನ MD ಆಗಿ ಅವರು ಮಾಡಿದ ಕ್ರಾಂತಿಕಾರಿ ಕೆಲಸಗಳೇನು, ಆ ಕರಾಳ ದಿನ ನಡೆದಿದ್ದೇನೋ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಂತೇಶ ಬಿಳಿಗಿಯವರ ಹುಟ್ಟಿನಿಂದ ಹಿಡಿದು ಆ ದುರಂತದ ಅಂತ್ಯದವರೆಗಿನ ಸಂಪೂರ್ಣ ಕಥೆಯನ್ನ ಹೇಳ್ತೀನಿ. ಇದು ಕೇವಲ ಒಬ್ಬ ಅಧಿಕಾರಿಯ ಕಥೆಯಲ್ಲ, ಇದು ಕರ್ತವ್ಯ ಪ್ರಜ್ಞೆಯ ಕತೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಹಾಂತೇಶ ಬಿಳಿಗಿಯವರು ಹುಟ್ಟಿದ್ದು 1974ರ ಮಾರ್ಚ್ 27ರಂದು. ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಆದ್ರೆ ಮಹಾಂತೇಶ ಅವರಿಗೆ ಏನಾದರೂ ಸಾಧನೆ ಮಾಡೋ ಛಲ ಇತ್ತು. ಅವರ ಆರಂಭಿಕ ಜೀವನದ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚು ಮಾಹಿತಿ ಲಭ್ಯವಿಲ್ಲದಿದ್ರೂ ಅವರ ವಿದ್ಯಾರ್ಹತೆಯನ್ನ ನೋಡಿದ್ರೆ ಅವರಿಗೆಷ್ಟು ಶ್ರಮಜೀವಿ ಅನ್ನೋದು ಗೊತ್ತಾಗುತ್ತೆ. ಅವರು ಕೇವಲ ಪದವಿ ಪಡೆದು ಸುಮ್ಮನಾಗ್ಲಿಲ್ಲ, ಸ್ನಾತಕೋತ್ತರ ಪದವಿ ಅಂದ್ರೆ MAಯನ್ನ ಮುಗಿಸ್ತಾರೆ. ಅವರಿಗೆ ಕನ್ನಡ, ಹಿಂದಿ ಸೇರಿದಂತೆ ಹಲವು ಪ್ರಾದೇಶಿಕ ಭಾಷೆಗಳ ಮೇಲೆ ಅದ್ಭುತವಾದ ಹಿಡಿತ ಇತ್ತು. ಇದೇ ಭಾಷಾ ಪ್ರೌಢಿಮೆ ಮುಂದೆ ಅವರು ಆಡಳಿತ ನಡೆಸುವಾಗ ಜನಸಾಮಾನ್ಯರ ಜೊತೆ ಬೆರೆಯಲು ಬಹಳ ಸಹಾಯವನ್ನ ಮಾಡ್ತು. ಓದು ಮುಗಿದ ಮೇಲೆ ಅವರ ಗುರಿ ಇದ್ದದ್ದು ಸರ್ಕಾರಿ ಸೇವೆಯ ಮೇಲೆ. 2006ರ ಸುಮಾರಿಗೆ ಅವರು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗೆ ಅಂದ್ರೆ KS ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, KS ಪಾಸ್ ಮಾಡೋದು ಸುಲಭ ಅಲ್ಲ, ಅದಕ್ಕೆ ಎಷ್ಟೋ ವರ್ಷಗಳ ತಪಸ್ಸು ಬೇಕು. ಮಹಾಂತೇಶ ಅವರು ಆ ತಪಸ್ಸನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಆದ್ರೆ ಅವರ ಹಸಿವು ಅಲ್ಲಿಗೆ ನಿಂತಿರಲಿಲ್ಲ. KS ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ ತಮ್ಮ ದಕ್ಷತೆಗಿಂದ IAS ಶ್ರೇಣಿಗೆ ಬಡ್ತಿಯನ್ನ ಪಡೆದ್ರು. 2012ರ ಬ್ಯಾಚ್ನ IAS ಅಧಿಕಾರಿಯಾಗಿ ಅವರು ನಾಮನಿರ್ದೇಶನಗೊಂಡ್ರು. ರಾಜ್ಯ ಸೇವೆಗಿಂದ IAS ಹಂತಕ್ಕೆ ಏರೋದು ಒಬ್ಬ ಅಧಿಕಾರಿಯ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಹಿಡಿದ ಕನ್ನಡಿ. IAS ಅಧಿಕಾರಿಯಾದ ಮೇಲೆ ಅವರ ನಿಜವಾದ ಪರೀಕ್ಷೆ ಶುರುವಾಯಿತು. IAS ಅಂದ್ರೆ ಬರೀ AC ರೂಮ್ನಲ್ಲಿ ಕೂತು ಸಹಿ ಹಾಕೋದಲ್ಲ ಅನ್ನೋದನ್ನ ಬಿಳಿಗಿಯವರು ಸಾಬೀತು ಮಾಡಿದ್ರು. ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ CEO ಆಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹಳ್ಳಿಗಳ ಅಭಿವೃದ್ಧಿಯಾದ್ರೆ ಮಾತ್ರ ದೇಶದ ಅಭಿವೃದ್ಧಿ ಅನ್ನೋದು ಅವರ ನಂಬಿಕೆಯಾಗಿತ್ತು. ನಂತರ ಅವರು ಉಡುಪಿ ಮತ್ತು ದಾವಣಗೆರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ DC ಆಗಿ ಅವರ ಕಾರ್ಯವೈಖರಿ ಜನಮನವನ್ನ ಗೆದ್ದಿತ್ತು. 2021ರ ಸಮಯವನ್ನೊಮ್ಮೆ ನೆನಪಿಸಿಕೊಳ್ಳಿ. ಆಗ ಗ್ರಾಮ ವಾಸ್ತವ್ಯ ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿತ್ತು. DCಗಳು ಹಳ್ಳಿಗೆ ಹೋಗಿ ಅಲ್ಲಿನ ಜನರ ಕಷ್ಟವನ್ನ ಆಲಿಸಿ ಅಲ್ಲೇ ರಾತ್ರಿಯನ್ನ ಕಳೆಯಬೇಕಿತ್ತು. ಎಷ್ಟೋ ಅಧಿಕಾರಿಗಳು ಇದನ್ನ ಒಂದು ಫಾರ್ಮಾಲಿಟಿ ತರ ಮಾಡಿದ್ರೆ, ಮಹಾಂತೇಶ ಬೀಳಿಗೆ ಅವರು ಇದನ್ನ ಮನಪೂರ್ವಕವಾಗಿ ಮಾಡಿದ್ರು. ಹಳ್ಳಿಗಳಿಗೆ ಹೋಗಿ ಧೂಳಲ್ಲಿ ನಡೆದಾಡಿ ರೈತರ ಕಷ್ಟಗಳನ್ನ ಆಲಿಸ್ತಾಗಿದ್ದ DC ಸಾಹೇಬ್ರನ್ನ ಕಂಡು ಜನ ಬೆರಗಾಗಿದ್ರು. ಅಕ್ಟೋಬರ್ 2021ರಲ್ಲಿ ದಾವಣಗೆರೆಯಲ್ಲಿ ಅವರು ಸ್ಥಳೀಯ ನಾಯಕರ ಜೊತೆ ಸೇರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ರೀತಿ ಇಂದಿಗೂ ಅಲ್ಲಿನ ಜನ ಮರೆತಿಲ್ಲ. ಅವರು ಎಷ್ಟೋ ಮಟ್ಟಿಗೆ ಕೆಲಸವನ್ನ ಮಾಡಿದ್ರು ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು. ಅವರು ಎಲ್ಲೇ ಹೋದ್ರೂ ತಮ್ಮ ದಕ್ಷತೆಯ ಚಾಪನ್ನ ಮೂಡಿಸ್ತಾಗಿದ್ರು ಅಂತ CM ಹೇಳಿದ್ರು ಅಂದ್ರೆ ಅವರ ಕೆಲಸದ ತೂಕ ಎಷ್ಟಿತ್ತು ಅಂತ ನೀವೇ ಊಹಿಸಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಬಿಳಿಗಿಯವರನ್ನ ಜನಪರ ಕಾಳಜಿ ಇದ್ದ ದಕ್ಷ ಅಧಿಕಾರಿ ಅಂತ ಕರೆದಿದ್ದಾರೆ. ಇದು ಒಬ್ಬ ಅಧಿಕಾರಿಗೆ ಸಿಗುವ ನಿಜವಾದ ಪ್ರಶಸ್ತಿ ಅಂತಾನೆ ಹೇಳಬಹುದು. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಡ್ತಿ ಸಿಕ್ಕಾಗ ಅವರ ಹೆಗಲಿಗೆ ಬಿದ್ದದ್ದು ದೊಡ್ಡ ಜವಾಬ್ದಾರಿ. ಜುಲೈ 2022ರಲ್ಲಿ ಮಹಾಂತೇಶ ಬೀಳಿಗೆ ಅವರನ್ನ
ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮಾಡಲಾಯಿತು. ಬೆಂಗಳೂರು ಅಂದ್ರೆ ಐಟಿ ಸಿಟಿ. ಇಲ್ಲಿ ಕರೆಂಟ್ ಹೋದ್ರೆ ಇಡೀ ಜಗತ್ತೇ ನಿಂತು ಹೋದ ಹಾಗೆ. ಲಕ್ಷಾಂತರ ಮನೆಗಳು, ಸಾವಿರಾರು ಕಾರ್ಖಾನೆಗಳು, ಐಟಿ ಕಂಪನಿಗಳು, ಇವರೆಲ್ಲರಿಗೂ ಸಮರ್ಪಕವಾಗಿ ವಿದ್ಯುತ್ತನ್ನ ತಲುಪಿಸೋದು ಸಾಮಾನ್ಯ ಮಾತಲ್ಲ. ಆದ್ರೆ ಬಿಳಿಗಿಯವರು ಈ ಸವಾಲನ್ನ ಸ್ವೀಕರಿಸಿದ್ರು. ಅವರ ಕೆಲಸದ ಶೈಲಿ ಹೇಗಿತ್ತು ಗೊತ್ತಾ? ಅವರು ಸಮಸ್ಯೆಗಳನ್ನ ಕೇಳಿ ಸುಮ್ಮನಾಗ್ತಾ ಇರಲಿಲ್ಲ. ಉದಾಹರಣೆಗೆ ಆಗಸ್ಟ್ 2024ರಲ್ಲಿ ಸಣ್ಣ ಕೈಗಾರಿಕೆಗಳ ಸಂಘದವರು ವಿದ್ಯುತ್ ಸಮಸ್ಯೆ ಬಗ್ಗೆ ದೂರನ್ನ ನೀಡಿದ್ರು. ತಕ್ಷಣವೇ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿ, ನಿಮ್ಮ ಸಮಸ್ಯೆ ಬಗೆಹರಿಸೋದು ನಮ್ಮ ಜವಾಬ್ದಾರಿ. ಮೀಟರ್ ಸಮಸ್ಯೆಗಿರಲಿ, ಲೈನ್ ಸಮಸ್ಯೆಗಿರಲಿ, ನಾವು ಇದ್ದೀವಿ ಅಂತ ಧೈರ್ಯವನ್ನ ತುಂಬಿದ್ರು. ಕೇವಲ ಮಾತು ಕೊಡೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ರು. ಅಷ್ಟೇಗಲ್ಲ, ನವೀಕರಿಸಬಹುದಾದ ಇಂಧನದ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಕಾಳಜಿಗಿತ್ತು. ಪ್ರತಿಯೊಂದು ಮನೆಯ ಮೇಲೂ ಸೋಲಾರ್ ಪ್ಯಾನೆಲ್ ಇರಬೇಕು. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ಅಂತ ಅವರು ಜನರಿಗೆ ಅರ್ಥವನ್ನು ಮಾಡಿಸಿದ್ರು. ಕೇಂದ್ರ ಸರ್ಕಾರದ ರೂಫ್ ಟಾಪ್ ಸೋಲಾರ್ ಯೋಜನೆಯನ್ನ ಜನರಿಗೆ ತಲುಪಿಸಲು ಅವರು ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡಿದ್ರು. ವಿದ್ಯುತ್ ದರ ಏರಿಕೆ ಆದಾಗ ಜನರಿಗೆ ಕೋಪ ಬರೋದು ಸಹಜ. 2023ರಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆದಾಗ ಬಿಳಿಗಿ ಅವರು ಮೀಡಿಯಾ ಮುಂದೆ ಬಂದು, ಯಾಕೆ ದರ ಏರಿಸಲಾಗಿದೆ, ಅದರಿಂದ ಜನರಿಗೆ ಆಗುವ ಲಾಭವೇನು, ಸರಾಸರಿ 70 ಪೈಸೆ ಏರಿಕೆಯ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದನ್ನ ಪಾರದರ್ಶಕವಾಗಿ ವಿವರಿಸಿದ್ರು. ಮುಚ್ಚುಮರೆಗಿಲ್ಲದ ಆಡಳಿತ ಅವರದ್ದಾಗಿತ್ತು. ಇನ್ನು ಬೆಸ್ಕಾಂನಲ್ಲಿ ಯಶಸ್ವಿ ಸೇವೆ ಸಲ್ಲಿಸಿದ ನಂತರ 2025ರ ಜನವರಿ 27ರಂದು ಅವರಿಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಸಿಕ್ತು. ಅದೇ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತರುವ ಪ್ರಮುಖ ಇಲಾಖೆ. ಗ್ರಾನೈಟ್, ಮ್ಯಾಂಗನೀಸ್ನಂತಹ ಖನಿಜಗಳ ಗಣಿಗಾರಿಕೆ ಮತ್ತು ಮಾರಾಟದ ಜವಾಬ್ದಾರಿ ಅವರ ಮೇಲಿತ್ತು. ಬೆಸ್ಕಾಂನಿಂದ ಇಲ್ಲಿಗೆ ವರ್ಗಾವಣೆಯಾದಾಗ ಇಲ್ಲೂ ಏನಾದರೂ ಹೊಸ ಬದಲಾವಣೆ ತರ್ತಾರೆ ಅಂತ ಎಲ್ಲರೂ ನಂಬಿದ್ರು. ಮೈನಿಂಗ್ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಅವರ ಅನುಭವ ಖಂಡಿತವಾಗಿಯೂ ಸಹಾಯವಾಗ್ತಾಗಿತ್ತು. ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಈ ಹೊಸ ಹುದ್ದೆಗೆ ಬಂದು ಇನ್ನು 1 ವರ್ಷವೂ ಕಳೆದಿಲ್ಲ. ಆಗಲೇ ಆ ದುರಂತ ಸಂಭವಿಸಿತು. ದಿನಾಂಕ 25 ನವೆಂಬರ್ 2025 ಸೋಮವಾರದ ಮಧ್ಯಾಹ್ನ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಮಹಾಂತೇಶ ಬೀಳಿಗೆಯವರು ತಮ್ಮ ಇಬ್ಬರು ಸಹೋದರರಾದ ಶಂಕರ್ ಬೀಳಗಿ ಮತ್ತು ಈರಣ್ಣ ಬೀಳಿಗೆಯವರ ಜೊತೆ ವಿಜಯಪುರದಿಂದ ಕಲಬುರಗಿಗೆ ಒಂದು ಮದುವೆಗೆ ಅಂತ ಹೋಗ್ತಾಗಿದ್ರು. ಇನೋವಾ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಅಣ್ಣ ತಮ್ಮಂದಿರು ಖುಷಿಯಿಂದ ಹರಟೆ ಹೊಡೆಯುತ್ತಾ ಹೋಗ್ತಾ ಇದ್ರು ಅಂತ ಊಹಿಸಬಹುದು. ಆದ್ರೆ ಗೌನಹಳ್ಳಿ ಬಳಿ ಬಂದಾಗ ರಸ್ತೆಗೆ ಅಚಾನಕ್ ಆಗಿ ಒಂದು ನಾಯಿ ಅಡ್ಡ ಬಂತು. ಕೆಲವು ವರದಿಗಳ ಪ್ರಕಾರ ಬೈಕ್ ಸವಾರನನ್ನ ತಪ್ಪಿಸಲು ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾಗಿದೆ. ಡ್ರೈವರ್ಗೆ ಏನ್ ಮಾಡ್ಬೇಕು ಅಂತ ತಿಳಿಯುವ ಮುನ್ನವೇ ಕಾರು ನಿಯಂತ್ರಣವನ್ನ ತಪ್ಪಿತು. ವೇಗವಾಗಿದ್ದ ಕಾರು ರಸ್ತೆ ಬಿಟ್ಟು ಪಲ್ಟಿಯಾಗಿ ಬಿತ್ತು. ಆ ರಭಸ ಎಷ್ಟಿತ್ತಂದ್ರೆ ಸ್ಥಳದಲ್ಲೇ ಮಹಾಂತೇಶ ಅವರ ಇಬ್ಬರು ಸಹೋದರರು ಪ್ರಾಣ ಬಿಡ್ತಾರೆ. ಇನ್ನು ಮಹಾಂತೇಶ ಅವರು ತೀವ್ರವಾಗಿ ಗಾಯಗೊಂಡಿದ್ರು. ತಕ್ಷಣವೇ ಅವರನ್ನ ಕಲಬುರಗಿ ಆಸ್ಪತ್ರೆಗೆ ರವಾನಿಸಲಾಯಿತು. ವೈದ್ಯರು ಶತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ವಿಧಿಯ ಬರಹವನ್ನ ಅಳಿಸಲು ಸಾಧ್ಯವಾಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಮಹಾಂತೇಶ ಬೀಳಿಗೆಯವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಒಂದೇ ಕುಟುಂಬದ 3 ಗಂಡು ಮಕ್ಕಳು ಒಂದೇ ಬಾರಿಗೆ ಸಾವನ್ನಪ್ಪಿದ್ರೆ ಆ ಮನೆಯ ತಂದೆ, ತಾಯಿ, ಪತ್ನಿ, ಮಕ್ಕಳ ಪರಿಸ್ಥಿತಿ ಏನಾಗಬೇಡ. ಊಹಿಸಿಕೊಳ್ಳಕ್ಕೂ ಅಸಾಧ್ಯವಾದ ನೋವದು. ಇಡೀ ರಾಜ್ಯವೇ ಈ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದಿದೆ. ಮಹಾಂತೇಶ ಬೀಳಿಗೆಯವರು ಇಂದು ನಮ್ಮ ಜೊತೆಗಿಲ್ಲ. ಆದ್ರೆ ಅವರು ಹಾಕಿಕೊಟ್ಟ ದಾರಿ, ಅವರು ಬೆಳಗಿದ ಬೆಳಕು ನಮ್ಮ ಜೊತೆಗೆ ಇದೆ. ದಾವಣಗೆರೆಯ ಹಳ್ಳಿಗಳಲ್ಲಿ ಅವರು ಕಳೆದ ರಾತ್ರಿಗಳು, ಬೆಸ್ಕಾಂನಲ್ಲಿ ಅವರು ಜಾರಿಗೆ ತಂದ ಸುಧಾರಣೆಗಳು ಮತ್ತು ಪ್ರತಿಯೊಬ್ಬರ ಜೊತೆ ಅವರು ನಡೆದುಕೊಳ್ತಾ ಇದ್ದ ಸೌಜನ್ಯ, ಇದೇ ಅವರ ನಿಜವಾದ ಆಸ್ತಿ. ಅವರು ಯಾವುದೇ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಹೋಗಿಲ್ಲದಿರಬಹುದು, ಆದರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಸ್ಥಾನವನ್ನ ಕಟ್ಟಿದ್ದಾರೆ. ಅವರ ಸಾವು ನಮಗೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಹೌದು, ರಸ್ತೆ ಸುರಕ್ಷತೆ ಎಷ್ಟು ಮುಖ್ಯ ಮತ್ತು ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನ ಇದು ನೆನಪಿಸುತ್ತೆ. ಕರ್ನಾಟಕದ ಒಬ್ಬ ಪ್ರಾಮಾಣಿಕ, ದಕ್ಷ IAS ಅಧಿಕಾರಿಗೆ ನಮ್ಮ ಚಾನೆಲ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಮಹಾಂತೇಶ್ ಸರ್, ನಿಮ್ಮ ಸೇವೆಗೆ ಕರ್ನಾಟಕ ಸದಾ ಋಣಿ. ಸ್ನೇಹಿತರೆ, ಮಹಾಂತೇಶ ಬೀಳಿಗೆಯವರ ಈ ಜೀವನ ಪಯಣದ ಬಗ್ಗೆ ನಿಮ್ಗೇನನ್ನಿಸ್ತು? ಅವರ ಯಾವ ಕೆಲಸ ನಿಮಗೆ ಹೆಚ್ಚು ಇಷ್ಟ ಆಗಿತ್ತು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.